ಅದನ್ನ ನಂಬ್ಕೊಂಡಿದೆ. ಉಳಿದಂತೆ ಎಕ್ಸ್ಟರ್ನಲ್ ಫೈಟ್ ಕೂಡ ಮಾಡ್ತಾ ಇದೆ. ಮೇಲ್ಮನೆಯ 7ನೇ ಸ್ಥಾನಕ್ಕಾಗಿ ಕಾಂಗ್ರೆಸ್ ಮತ್ತು ಎನ್ಡಿಎ ಮೆಗಾ ಫೈಟ್ ನಡೆಸ್ತಾ ಇದ್ದು, ರಣರೋಚಕ ಹಂತದಲ್ಲಿ 7 ಅಭ್ಯರ್ಥಿಯ ಗೆಲುವಿಗಾಗಿ ಸಮರ ನಡೀತಾ ಇದೆ. ಕಾಂಗ್ರೆಸ್ 3 ಮತ್ತು ಎನ್ಡಿಎ ಗೆಲ್ಲೋಕೆ 3 ಮತಗಳ ಕೊರತೆ ಇದೆ. ಇಬ್ಬರಿಗೂ ಕೂಡ 3 ಮತಗಳ ಕೊರತೆ ಇದೆ. ಒಬ್ಬ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂದ್ರೆ 28 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತ ಇರಬೇಕು. ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಈಗ ನಾವುಗಳು ನಮ್ಮ ಎಂ.ಎಲ್.ಎಗಳನ್ನ ಎಂಪಿಗಳನ್ನ ಆರಿಸಬೇಕಾದ್ರೆ ಏನ್ ಹೇಳಿ, ಪಕ್ಷದ ಚಿಹ್ನೆಗೆ ಇಂಥವ್ರಿಗೆ ಅಂತ ಹಾಕ್ತಿವಿ, ಕೈಗೊಂದು ಹಿಂಗ್ ಕರ್ಕಿಸ್ಕೊಳ್ತೀವಿ, ಅಲ್ಲಿ ಅದನ್ನ ಒತ್ತುತ್ತೀವಿ, ಬರ್ತೀವಲ್ವಾ, ಹಂಗಿರಲ್ಲ ಇಲ್ಲಿ. ಅಂಡ್ ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಚೂರ್ ಆ ಕಡೆ ಈ ಕಡೆ ವ್ಯತ್ಯಾಸ ಆಯ್ತು ಅಂದ್ರೆ ಅದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. ರಣರೋಚಕ ಹಂತದಲ್ಲಿ 7 ಅಭ್ಯರ್ಥಿಯ ಗೆಲುವಿಗಾಗಿ ಸಮರ ನಡೀತಾ ಇದೆ. ಸೊ ಮೇಲ್ಮನೆಯ 7 ಸ್ಥಾನಕ್ಕಾಗಿ ಕಾಂಗ್ರೆಸ್ ಹಾಗೂ ಎನ್ಡಿಎ ಮೆಗಾ ಫೈಟ್ ಹೆಂಗ್ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದೀವಿ ನಾವು. ಕಾಂಗ್ರೆಸ್ ಮತ್ತು ಎನ್ಡಿಎ ಗೆಲ್ಲೋಕೆ ಇಬ್ಬರಿಗೂ ಎರಡೂ ಕಡೆ 3 ಮತಗಳ ಕೊರತೆ ಇದೆ. ಯಾರು ಹೆಂಗ್ ಫೈಟ್ ಮಾಡ್ತಾ ಇದ್ದಾರೆ, ಏನ್ ಸ್ಟ್ರಾಟಜಿ ಬಳಸಿದ್ದಾರೆ ಅನ್ನುವಂಥದ್ದು ಇವತ್ತು ಸಂಜೆ ತನಕ ನಾವು ಕಾಯಲೇಬೇಕು. ಅಭ್ಯರ್ಥಿ ಗೆಲುವಿಗೆ ತಲಾ 28 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತ ಬೇಕು. ಐ ರಿಪೀಟ್, ಮೊದಲ ಪ್ರಾಶಸ್ತ್ಯದ ಮತ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಟೈಮ್ ಸಿಕ್ಕಾಗ. ಮತ್ತೊಂದ್ ಕಡೆ 7ನೇ ಅಭ್ಯರ್ಥಿಯ ಆಯ್ಕೆಗಾಗಿ ಈಗ ರಣರೋಚಕ ಫೈಟ್ ಶುರುವಾಗಿದೆ. ಆಮೇಲೆ ಈಗ ವಿಪ್ ಅನ್ನ ಕೂಡ ಜಾರಿ ಮಾಡಿರ್ತಾರೆ. ವಿಪ್ ಉಲ್ಲಂಘನೆ ಮಾಡಿದ್ದು ಗೊತ್ತಾದ್ರೆ ಅವ್ರುಗಳು ಕ್ರಮವನ್ನ ತಗೋಬಹುದು. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ಕೊಂಡು ಕ್ರಮವನ್ನ ತಗೊಳ್ಬಹುದು. ಬಟ್ ಇವರು ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕಂಡು ಹಿಡಿಯೋದು ಕೂಡ ಸ್ವಲ್ಪ ಕಷ್ಟನೇ. ಇಲ್ಲಿ ಕುದುರೆ ವ್ಯಾಪಾರದ ಭೀತಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗುವಂತೆ ಮಾಡ್ತು. ಇವರು ಫೋನ್ ಮಾಡ್ಕೊಂಡು, ಆಮಿಷ ಒಡ್ಡಿ, ನಿಮಗೆ ಪರ್ಸನಲ್ ಆಗಿ ನಾವು ನೋಡ್ಕೋತೀವ್ರಿ, ನಿಮ್ ಕ್ಷೇತ್ರಕ್ಕೆ ಇಷ್ಟು ಕೊಡ್ತೀವ್ರಿ, ನಿಮ್ಮ ವೈಯಕ್ತಿಕವಾಗಿ ಲಾಭ ಹಿಂಗ್ ಮಾಡ್ಕೊಡ್ತೀವಿ ಅಂದ್ರೆ ಕೆಲವರು ಆ ನಿಯತ್ತನ್ನ ಬದಿಗಿಟ್ಟು ಆ ಆಮಿಷಕ್ಕೆ ತಲೆದೂಗಿರ್ಬೋದು, ಕೇಳಿರ್ಬೋದು. ನೀವು ಇಂಥವ್ರನ್ನ ಕರ್ಕೊಂಡೋಗಿ ರೆಸಾರ್ಟ್ ನಲ್ಲಿ ಇಟ್ಟು ಏನ್ ಪ್ರಯೋಜನ? ಮುಂಚೆಯೇ ಮಾತುಕತೆ ಆಗ್ಬಿಟ್ಟಿದ್ರೆ. ಜೆಡಿಎಸ್ ನ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಅವರು ನಿನ್ನೆ ಅವ್ರ ಸ್ಟೇಟ್ಮೆಂಟ್ ನೋಡಿದಾಗ್ಲೂ ಸ್ವಲ್ಪ ಅನುಮಾನ ಮೂಡಿಸ್ತಾ ಇತ್ತು. ನಮಗೇನು ಮನಿ ಪವರ್ ಇದೆಯಾ, ಮಜಲ್ ಪವರ್ ಇದೆಯಾ, ಅಧಿಕಾರದಲ್ಲಿ ಅವರಿದ್ದಾರೆ, ಗೆಲ್ಲಿಸ್ಕೊಳ್ತಾರೆ, ನಮ್ ಕಡೆಯಿಂದ ಹಾಕ್ಬೇಕಿತ್ತು ಹಾಕಿದೀವಿ, ಗೆಲ್ಲೇಬೇಕು ಅನ್ನುವ ಹಪಾಹಪಿ ನಮಗಿಲ್ಲ ಅಂತ ಹೇಳಿದ್ರ ಮುಖಾಂತರ ಅವರ ಸ್ಟೇಟ್ಮೆಂಟ್ ಸ್ವಲ್ಪ ಅನುಮಾನ ಮೂಡಿಸೋ ರೀತಿಯಲ್ಲೇ ಇತ್ತು. ಅಂಡ್ ನೋಡ್ರಿ, ಕಾಂಗ್ರೆಸ್ಗೂ ಏನ್ 5ನೇ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊಳ್ಳುವ ತಾಕತ್ತಿಲ್ವಾ ಅಂದ್ರೆ ಅದು ತಪ್ಪಾಗ್ತದ ಅಂತ ಪದ ಬಳಸಿದ್ರೆ. ಬಟ್ ನಂಬರ್ಸ್ ಇಲ್ಲ ಅವ್ರ ಹತ್ರ. ಅವ್ರು ಏನೋ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ಗೆ ಏನೇನೋ ಹೆಸರುಗಳು ಕೊಡ್ತೀವಲ್ಲ ನಾವೇ ಮಾಧ್ಯಮದವರು, ಬಂಡೆ, ಟ್ರಬಲ್ ಶೂಟರು, ಮತ್ತೊಂದು ಅಂತ. ಸೊ ಈ ಟ್ರಬಲ್ ನ ಹೆಂಗ್ ಶೂಟ್ ಮಾಡ್ತಾರೆ, ಹೆಂಗ್ ಗೆಲ್ತಾರೆ? ಕಾಂಗ್ರೆಸ್ನ ಅಷ್ಟೂ ಜನ ಡಿ.ಕೆ. ಶಿವಕುಮಾರ್ಗೆ ನಿಯತ್ತಾಗಿದ್ದಾರಾ? ಅಂಡ್ ಹೊರಗಡೆಯಿಂದ ನೋಡ್ರಿ, ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರಿದ್ರಲ್ಲಿ ಇಬ್ರು, ಇದೇ ಹೆಬ್ಬಾರ್ ಸೋಮಶೇಖರ್ ಅವರು ಮತ್ತೆ ಸೋಮಶೇಖರ್ ಇಬ್ರು ಬಿಡದಿ ರೆಸಾರ್ಟಿಗೆ ಹೋಗಿದ್ರು, ಟ್ರೈನಿಂಗ್ ತಗೋ ಬಂದಿದಾರಂತೆ ಹೆಂಗ್ ಓಟ್ ಹಾಕ್ಬೇಕು ಅಂತ. ಅಲ್ಲೆರಡು ಸಿಕ್ತಾ. ಅಂಡ್ 3 ಪಕ್ಷೇತರ ಕ್ಯಾಂಡಿಡೇಟ್ಗಳಿದ್ರ, ಇದೇ ದರ್ಶನ್ ಪುಟ್ಟಣ್ಣೆ ಆಗಿರ್ಬೋದು, ಲತಾ ಅವ್ರು ತಗೊಳ್ಳಿ, ಮತ್ತೊಬ್ರನ್ನ ತಗೊಳ್ಳಿ, ಅದ್ರ ಜೊತೆಗೆ ಇನ್ನೊಬ್ರು ಬೇಕು. ಅದು ಬಹುಶಃ ವಿ ಆರ್ ನಾಟ್ ಡ್ಯಾಮ್ ಶ್ಯೂರ್ ಇವರೇ ಅಂತ ಕೆಲವೊಬ್ರು ಹೇಳ್ತಾರಲ್ಲ, ಆತ್ಮವಿಶ್ವಾಸದ ಓಟನ್ನು ಹಾಕಿ ಬಂದಿದ್ದೀನಿ ನಾನು, ಕಾನ್ಸಿಯಸ್ ಓಟನ್ನು ಹಾಕಿದ್ದೀನಿ ಅಂತ. ಆತ್ಮವಿಶ್ವಾಸದ ವೋಟ್ ಅಡ್ಡ ಮತದಾನವಾಗಿರುತ್ತಾ? ಅಡ್ಡ ಮತದಾನ ಆಗಿದ್ರೆ ಅದು ಕಾಂಗ್ರೆಸ್ಗೆ ಹೋಗಿರುತ್ತಾ? ಇದು ಕುತೂಹಲ ಇದೆ, ಕಾದ್ ನೋಡೋಣ. 5 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಈಗ ಕಣಕ್ಕಿಳಿಸಿದೆ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಹೆಂಗಿದೆ, ಯಾವ ಪ್ರಮಾಣದ ಯಶಸ್ಸು ಅಥವಾ ಶ್ರಮ ಹಾಕಿದ್ದಾರೆ, ಇವತ್ತು ಸಂಜೆ ಒಂದು 4:30-5 ಗಂಟೆ ತನಕ ನಾವು ಕಾಯಲೇಬೇಕು. ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಪರಿಷತ್ನ ಈ ಎಲೆಕ್ಷನ್. ಡಿ.ಕೆ. ಶಿವಕುಮಾರ, HDK ಗೊತ್ತಾಗುತ್ತೆ. ಕ್ಯಾಂಡಿಡೇಟ್ಸ್ಗಳು ಯಾರೇ ಇರಲಿ, ಅದು ಗೋವಿಂದರಾಜು ಇರಲಿ, ವಿನಯ್ ಕಾರ್ತಿಕ್ ಇರಲಿ, ಬಟ್ ಇದು ಡಿ.ಕೆ. ವರ್ಸಸ್ HDK ಫೈಟ್ ಆಗಿ ಕನ್ವರ್ಟ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಓಕೆ, ಲೆಕ್ಕಾಚಾರದ ಪ್ರಕಾರ ಎನ್ಡಿಎ 2 ಅಭ್ಯರ್ಥಿಗಳ ಗೆಲುವು ಫಿಕ್ಸ್. ಬಿಜೆಪಿ ಲೆಕ್ಕಾಚಾರ ನಾವು ನೋಡೋದಾದ್ರೆ ಅವರಿಬ್ಬರನ್ನೇ ಹಾಕಿದ್ದಾರೆ. ಆದ್ರೂ ಕೂಡ ಅವ್ರ ಹತ್ರ ಒಂದು 6 ಮತಗಳು ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ಸೊ 3ನೇ ಅಭ್ಯರ್ಥಿಯ ಗೆಲುವಿಗೂ ಜೆಡಿಎಸ್ಗೆ 3 ಮತಗಳ ಕೊರತೆ ಕಾಣುತ್ತೆ. ಸೊ ಇವರಿಬ್ರು ಫ್ರೆಂಡ್ಸ್ ಅಲ್ವಾ ಇವಾಗ, ಬಿಜೆಪಿ ಮತ್ತು ಜೆಡಿಎಸ್. ನಮ್ಮ ಹತ್ರ 6 ಉಳ್ಕೊಳ್ಳುತ್ತೆ, ಅದು ನಿಮಗೆ ಕೊಡ್ತೀವಿ ಅಂತ ಹೇಳಿರ್ತಾರೆ ಅವರು. ಬಟ್ ಸ್ಟಿಲ್ ಅವರಿಗೆ 3 ಮತಗಳು ಕಡಿಮೆ ಆಗುತ್ತೆ. ಅದನ್ನ ಹೆಂಗ್ ಗ್ರಾಬ್ ಮಾಡ್ತಾರೆ ಕಾಂಗ್ರೆಸ್ ಕಡೆಯಿಂದ ಅಥವಾ ಪಕ್ಷೇತರರ ಕಡೆಯಿಂದ ಕುತೂಹಲ ಮೂಡಿಸ್ತಾ ಇದೆ. ಡೀಟೇಲ್ಸ್ ನನ್ನ ಕಲೀಗ ರಂಜನ್ ನೀಡ್ತಾರೆ. ರಂಜನ್, ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ತಮ್ಮ ಸಾಮರ್ಥ್ಯಕ್ಕೂ ಮೀರಿ ಕ್ಯಾಂಡಿಡೇಟ್ ಅನ್ನ ಹಾಕೋದ್ರ ಮುಖಾಂತರ ಫೈಟಿಗೆ ಇಳ್ದಿದ್ದಾರೆ. ಇದು ವಿನಯ್ ಕಾರ್ತಿಕ್ ವರ್ಸಸ್ ಗೋವಿಂದರಾಜು ಆಗ್ತಾ ಇಲ್ಲ, ಡಿ.ಕೆ. ವರ್ಸಸ್ HDK ಯಾಕೆ ಕಾಣಿಸ್ತಾ ಇದೆ? ಯಾರ ಕೈ ಮೇಲೆ ಆಗ್ಬೋದು? ಏನ್ ಹೇಳ್ತೀರಿ? ಲಕ್ಷಣಗಳು ಹೆಂಗ್ ಗೋಚರಿಸ್ತಾ ಇದೆ ಕಾರ್ತಿಕ್?
ವಿದ್ಯಾ ಮಲ್ನಾಡ್, ಖಂಡಿತವಾಗ್ಲೂ ಕೂಡ ಈ ಒಂದು ವಿಧಾನ ಪರಿಷತ್ ಚುನಾವಣೆ ಏನಿದೆ ಬಹಳಷ್ಟು ರಂಗೇರ್ತಿರುವಂತದ್ದು. ಒಂದ್ ಕಡೆಯಿಂದಾಗಿ ನೂತನ ಸಿಎಂ DK ಶಿವಕುಮಾರ್ ಅವರ ಪ್ರತಿಷ್ಠೆಯ ರಣಕಣವಾಗಿ ವಿಧಾನ ಪರಿಷತ್ ಕ್ಯಾಂಡಿಡೇಟ್ ಇರುವಂತ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸಿಂಪಲ್, ವಿಧಾನ ಪರಿಷತ್ ಎಲೆಕ್ಷನ್ ಯಾವಾಗ್ಲೂ ಇಷ್ಟ ರಣರೋಚಕವಾಗಿರುತ್ತೆ, ಹೀಟ್ ಅಲ್ಲಿ ಇರುತ್ತೆ ಅನ್ನೋದಿಲ್ಲ. ಎಲ್ರು ನಮ್ಮ ಹತ್ರ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ, ಹೆಂಗ್ ಹಾಕೋಣ ಅಂತ ಆಗ್ಬಿಟ್ಟಿದ್ರೆ. ಆಮೇಲೆ ನೋಡಿ ಇನ್ನೆರಡು ಏನು ಅಂತ ಹೇಳಿದ್ರೆ, ಹಿರಿಯೂರಿನಲ್ಲಿ ಒಬ್ಬ MLA ಕಳ್ಕೊಂಡಿದ್ದಾರೆ, ಯಾರು ಸುಧಾಕರ್ ಅವರು. ಓಕೆ, ಅಗೇನ್ ಸಂಪರ್ಕಕ್ಕೆ ನನ್ನ ಕಲೀಗ ರಂಜನ್ ಸಿಕ್ಕಿದ್ದಾರೆ. ರಂಜನ್, ಗೋ ಹೆಡ್ ಪ್ಲೀಸ್. ಖಂಡಿತವಾಗ್ಲೂ ವಿದ್ಯಾ ಮಲ್ನಾಡ್, ನೀವು ಹೇಳ್ತಿದ್ರಿ ಏನು ವಿಧಾನ ಪರಿಷತ್ನ ಚುನಾವಣೆ ಸದ್ಯಕ್ಕೆ ರಂಗೇರ್ತಿರುವಂತದ್ದು. ವಿಧಾನ ಪರಿಷತ್ನಲ್ಲಿ ಎಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್ JDS ಶಾಸಕರು ತಮ್ಮ ತಮ್ಮ ಮತವನ್ನ ಚಲಾಯಿಸೋಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಸುಮಾರು 63 ಮತಗಳ ಪೈಕಿ 61 ಜನ ಅಥವಾ 2 ಜನ ಶಾಸಕರು ಮತವನ್ನ ಚಲಾಯಿಸಿದ್ರೆ, ಬಿಜೆಪಿಯಿಂದ ಸಂಪೂರ್ಣವಾಗಿ ಶಾಸಕರು ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಏನು ಒಂದ್ ಕಡೆಯಿಂದಾಗಿ ಅಸಮಾಧಾನಿತ ಶಾಸಕರು ST ಸೋಮಶೇಖರ್ ಕೂಡ ಈಗ ವಿಧಾನಸೌಧಕ್ಕೆ ಬಂದು ಮತವನ್ನ ಚಲಾಯಿಸಕ್ಕೆ ಮುಂದಾಗ್ತಿರುವಂತದ್ದು. ಜೊತೆಗೆ GT ದೇವೇಗೌಡ ಕೂಡ ಮತವನ್ನ ಚಲಾಯಿಸಿದ್ದಾರೆ. ಓಕೆ, ಎನಿವೆ ಥ್ಯಾಂಕ್ ಯು ರಂಜನ್ ಡೀಟೇಲ್ಸ್ಗೆ. ಸಿಂಪಲ್, 224 ಜನರಲ್ಲಿ ಕಾಂಗ್ರೆಸ್ ಗೆದ್ದಿರುವಂತಹ ಮತಗಳಲ್ಲಿ 4 ಜನರನ್ನ ಸುಲಭವಾಗಿ ಗೆಲ್ಲಿಸ್ಕೋಬಹುದು ಅವ್ರ ಕಡೆ ಅಭ್ಯರ್ಥಿಗಳನ್ನ. ಆದ್ರೂ ಕೂಡ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಅವರಿಗೆ ಒಂದು 6 ಮತಗಳ ಕೊರತೆ ಉಂಟಾಗುತ್ತೆ. 6 ಮತಗಳಲ್ಲಿ 3 ತುಂಬಾ ಸಲೀಸಾಗಿ ಅವರು ತುಂಬಿಸ್ಕೊಳ್ತಾರೆ. ಬಿಕಾಸ್ 3 ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ ಆಗಿರ್ಬೋದು, ಹಾಗೆ ಲತಾ ಅವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಸೊ ಈ 3 ತುಂಬಾ ಈಸಿಯಾಗಿ ಸಿಗುತ್ತೆ. ಅದರ ಜೊತೆಗೆ ಯಾರು ಇನ್ನಿಬ್ರು ಬಿಜೆಪಿಯಿಂದ ಉಚ್ಚಾಟಿತ ಹೆಬ್ಬಾರ್ ಮತ್ತು ಸೋಮಶೇಖರ್, ಇವರಿಬ್ಬರ ಮತವೂ ಕೂಡ ಸಿಗುತ್ತೆ 5. ಸೊ 5, 3, 8 ಮತಗಳು ತುಂಬಾ ಸಲೀಸಾಗಿ ಸಿಕ್ಕಿದೆ. ಆದ್ರೂ ಕೂಡ ಅವರಿಗೆ ಇನ್ನೂ ಒಂದು ಮತದ ಕೊರತೆ ಉಂಟಾಗಬಹುದು. ಯಾಕಂದ್ರೆ 28 ಬೇಕು ಅಂದ್ರೆ 28 ಎಲ್ಲರೂ ಹಾಕಿರಲ್ಲ. ಒಂದು ಸೇಫರ್ ಸೈಡ್ಗೆ ಅಲ್ಲೆಲ್ಲ ಒಂದು ಪಾಸ್ ಆಗ್ಲಿಲ್ಲ, ಅದು ಇನ್ನೇನೋ ಎಡ್ವರ್ಟ್ ಆಯ್ತು ಅಂದ್ರೆ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಬಾರದು ಅಂತ ಸೇಫರ್ ಸೈಡ್ಗೆ ಒಂದೊಂದು ಎಕ್ಸ್ಟ್ರಾ ಹಾಕಿಸ್ಕೊಂಡು ಹೋಗಿರ್ತಾರೆ. ಹಂಗ್ ನೋಡೋದಾದ್ರೆ ಇನ್ನೊಂದು ಬೇಕಾಗುತ್ತೆ. ಆ ಒಂದು ಯಾರನ್ನ ವಿಶ್ವಾಸಕ್ಕೆ ಇವ್ರು ತಗೊಂಡಿದ್ದಾರೆ, ಅವ್ರಿಗೇನ್ ಆಮಿಷ ಕೊಟ್ಟಿರ್ತಾರೋ ಅಥವಾ ಮತ್ತೊಂದು ಹೇಳಿರ್ತಾರೋ ಗೊತ್ತಿಲ್ಲ. ಹೇಗ್ ಫೈಟ್ ಮಾಡ್ತಾರೆ ಅನ್ನೋದು ಕುತೂಹಲ. ಇದು ಕಾಂಗ್ರೆಸ್ದ. JDS ತಗೊಳ್ಳೋಣ. ನೋಡಿ, ಅವ್ರ ಹತ್ರ ಇರೋದು 16 ಜನರಲ್ಲಿ ಇನ್ನೊಂದು 6 ಜನರನ್ನ ಬಿಜೆಪಿಯಿಂದ ತಗೊಳ್ತಾರೆ, ಇನ್ನೊಂದು 6 ನಂಬರ್ಸ್ನ. ಉಳಿದಂತೆ ಅವ್ರಿಗೆ ಇನ್ನೂ 3 ಕಡಿಮೆ ಆಗ್ತದೆ. ಆ 3 ಹೆಂಗ್ ಸರಿದೂಗಿಸ್ಕೊಳ್ತಾರೆ? ಕಾಂಗ್ರೆಸ್ನಲ್ಲಿ ಏನಾದ್ರು ಅಸಮಾಧಾನಿತರನ್ನ ಕಾಂಟ್ಯಾಕ್ಟ್ ಮಾಡಿದಾರಾ ಅಥವಾ ಬೇರೆದ್ದೇ ಲೆಕ್ಕಾಚಾರ ಇದೆಯಾ? ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆಗಿ ಇವತ್ತು ನಡಿಬಹುದಾ? ಕುತೂಹಲ ಇದೆ. ಸಂಜೆ ನೋಡೋಣ, ತಗಡಿರಿ ಏನೇನಾಗುತ್ತೆ ಅಂತ. ವಿಪ್ ಜಾರಿ ಮಾಡಿದ್ದಾರೆ. ವಿಪ್ ಉಲ್ಲಂಘನೆ ಮಾಡಿ ಎಷ್ಟು ಜನ ವೋಟ್ ಹಾಕ್ತಾರೆ? ಅಂಡ್ ಈ ಹಂಗ್ ನೋಡಿದ್ರೆ ವಿಪ್ ಕೊಟ್ಟಿದ್ದಾರೆ ಅಂದ್ರೆ ಪಾರ್ಟಿಗೆ ವೋಟ್ ಹಾಕ್ಬೇಕು ರೂಲ್ಸ್ ಪ್ರಕಾರ. ಸೊ ಮೊದಲ ಮತವೇ JDS ನಲ್ಲಿ ಆತ್ಮವಿಶ್ವಾಸ ಅನ್ನೋ ಹೆಸರು ಹೇಳೋದ್ರ ಮುಖಾಂತರ ಅಡ್ಡ ಮತದಾನ ಆಗಿರಬಹುದು ಅಂತಿದೆ. GT ದೇವೇಗೌಡರು, ಕುಮಾರಸ್ವಾಮಿ ಅವರ ಜೊತೆಗೆ ಅವರ ಸಂಬಂಧ ಯಾವ ಪ್ರಮಾಣದಲ್ಲಿ ಚೆನ್ನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅದು ದೊಡ್ಡಗೌಡರ ವಿಚಾರದಲ್ಲೂ ಅಷ್ಟೇ. ಸೊ ಮನಸ್ಸಿಲ್ಲದೆ ಬೇರೆ ಏನಾದ್ರೂ ನಿರ್ಧಾರವನ್ನ ತಗೊಂಡ್ರ, ಯಾರದ್ದು ಬೇರೆ ಪಾರ್ಟಿ ಪರವಾಗಿ ನಿಂತ್ಕೊಂಡ್ರ, ತಮ್ಮ ಪಾರ್ಟಿ ಅಭ್ಯರ್ಥಿ ವಿರುದ್ಧವಾಗಿ ವೋಟ್ ಹಾಕಿದ್ರ? ಕುತೂಹಲ ಇದೆ. ಬರೀ GT ದೇವೇಗೌಡರನ್ನ ಟಾರ್ಗೆಟ್ ಮಾಡೋದು ಬೇಡ, ಮುಂದುವರೆದಂತೆ ಏನೇನಾಗುತ್ತೆ ನೋಡೋಣ. ಇಲ್ಲಿ ಆಮಿಷ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಬಿಜೆಪಿಯ ಲೆಹರ್ ಸಿಂಗ್ ವಿಚಾರದಲ್ಲಿ ಈ ಕ್ರಾಸ್ ವೋಟಿಂಗ್ ಬಿಜೆಪಿ ಹೆಂಗ್ ಫೈಟ್ ಮಾಡಿತ್ತು ಅಂತ. ಅಂಥದ್ದೇನಾದ್ರೂ ಇಲ್ಲಿ ನಡೆಯುತ್ತಾ?